ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ. ಏನಾಗಿದೆ ಅವ್ರಿಗೆ? ಶಿಕ್ಷೆ ಏನಿಲ್ಲ. ಅವರು ಅಲ್ಲಿ ಹೋಗಿ ಜರ್ಮನಿದಲ್ಲಿ ಆರಾಮೇ ಇರ್ತಾರೆ, ಅವರು ಅಲ್ಲಿ ಮಜಾನೇ ಮಾಡ್ತಾ ಇರ್ತಾರೆ. ಎಷ್ಟು ಧೈರ್ಯ ಇರಬೇಕು ವಹಾಬ್ ಅಲ್ಲ ನೀವು. ಹಾಂ, ಎಷ್ಟು ಧೈರ್ಯ ಇರಬೇಕಂತಂದರೆ ಈಗ ನಮ್ಮ SIT ಅವ್ರಿಗೆ ನೋಟಿಸ್ ಕಳಿಸುತ್ತೆ, ನೀವು ಬರಲೇಬೇಕು, ನೀವು ಈ ತಕ್ಷಣಕ್ಕೆ ಬರೋಕೆ, ಈ ಕೂಡಲೇ ಬಿಡಬೇಕು, ನೀವು ವಿಚಾರಣೆಗೆ ಎದುರಿಸ್ಬೇಕಂತ. ಏನು ಹೇಳ್ತಾನೆ, ನಾನು ಬರೋಕ್ಕಾಗಲ್ಲ, ನಾನು ಬೇರೆ ದೇಶದಲ್ಲಿದ್ದೀನಿ, ನನಗೆ 7 ದಿನ ಕಾಲಾವಕಾಶ ಕೊಡಿ, ನಾನು ಆಮೇಲೆ ಬಂದು ಪುರಸೊತ್ತಾಗಿ ಬಂದು ನಿಮ್ಮ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅಂತ. ಈಗ ಇವರು ಲುಕ್ಔಟ್ ನೋಟಿಸ್, ಇವರು ನೋಟಿಸ್ ಕೊಡ್ತಾರೆ, ಅವ್ರು ಅಲ್ಲಿಂದ ಒಂದು ವಕೀಲರ ಮೂಲಕ ಉತ್ತರ ಕೊಡ್ತಾರೆ, ಇವ್ರು ನೋಟಿಸ್ ಕೊಡ್ತಾರೆ, ಅವ್ರು ಅಲ್ಲಿಂದ ವಕೀಲರ ಮೂಲಕ ಉತ್ತರ ಕೊಡ್ತಾರೆ. ಅದೇ ಒಬ್ಬ ನಾರ್ಮಲ್ ಪಬ್ಲಿಕ್ ಆಗಿದ್ದರೆ ಸರ್ ಹೇಳ್ರಿ, ಅದೇ ಒಬ್ಬ ನಾರ್ಮಲ್ ನಮ್ಮ ದಾಂಡೇಲಿಯಲ್ಲಿ ಎಲ್ಲೋ ಯಾವುದೋ ಒಂದು ಹೋಲಿ ಓಲ್ಡ್ ದಾಂಡೇಲಿಯಲ್ಲಿರೋ ಒಬ್ಬ ಹುಡುಗ ಅಂತ ತಿಳ್ಕೊಡ್ರಿ, ಏನು ಮಾಡ್ತಿದ್ರು? ಇವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಇವರು ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಎಲ್ಲ ಇದೆ, ಎಲ್ಲ ಅಧಿಕಾರಿಗಳು ಇವ್ರ ಪರವಾಗಿದ್ದಾರೆ. ಅದಕ್ಕೆ ಏನು ಇವರು ಏನು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೆ ಈಗ ಯಾವತ್ತು BJP ಒಂದು ಮಾತು ಹೇಳ್ತಾರೆ, ಯಾವಾಗಲೂ ಅವರು ಇದು ಒಂದು ಜಾತಿ ಮೇಲೆ ರಾಜಕೀಯ ಮಾಡ್ತಾರೆ ಅವರು ಎಲ್ಲ. ಈಗ ಅವ್ರದ್ದು ಏನಿದೆ, ರಾಮಿಗೆ ನಾವು ತೊಗೊಂಡು ಬಂದೀವಿ ಅಂತೇಳಿ, ಈಗ ನಾವು ನಿಮಗೆ ಪ್ರಸ್ತಾವ ಕೊಡ್ತಾ ಇದ್ದೀವಿ, ರಾಮಿಗೆ ತೊಗೊಂಡು ಬಂದಿರಲ್ಲ, ಪ್ರಜ್ವಲ್ ರೇವಣ್ಣಗೂ ಕರ್ಕೊಂಡು ಬನ್ನಿ, ಅವ್ರಿಗೆ ಕರ್ಕೊಂಡು ಬನ್ನಿ, ರಾವಣನ ದಹನ ಮಾಡಿ, ಅವನಿಗೆ ಕರ್ಕೊಂಡು ಬನ್ನಿ, ಈಗ ಅವನಿಗೆ ಶಿಕ್ಷೆ ಕೊಡಿ. ಯಾಕಂದರೆ ನನಗೂ 2 ಮಕ್ಕಳಿದ್ದಾರೆ, ಐ ಆಮ್ ಆಲ್ಸೋ ಫಾದರ್ ಆಫ್ 2 ಡಾಟರ್ಸ್. ನನಗೂ ಅಷ್ಟು ಬೇಜಾರಾಗಿದೆ. ಅದು ಎಲ್ಲ ಹೆಣ್ಮಕ್ಳು, ಒಂದು ಅಜ್ಜಿಗೂ ಬಿಟ್ಟಲಿಲ್ಲ ಅವರು, ಮರಿ 63 ಇಯರ್ಸ್ ಇಂದು ಅಜ್ಜಿಗೂ ಅವರು ಬಿಡಲಿಲ್ಲ ಅಂದರೆ ಅಂತ ಏನು, ಎಷ್ಟು ಅವನಿಗೆ ಧೈರ್ಯ ಮತ್ತು ಎಷ್ಟು ನೀಚ್ ಕೆಲಸ ಮಾಡಿದ್ದಾನೆ. ನಾಯಿಗಳಾದ್ರೂ ಗುಟ್ಟು ಮರ್ಯಾದಾಗಿರ್ತಾವೆ, ಬೀದಿಯಾಗಿರ್ತಾವೆ, ಇವು ಮನುಷ್ಯ ಆಗೋದಕ್ಕೆ ನಾಲಾಯಕ್ ಅಂತ ಅನ್ಸುತ್ತೆ. ಭಾಳ ನಾಲಾಯಕ್ ನೀಚ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಯಾವುದು ಸರ್ಕಾರದಲ್ಲಿ ಅಂಥವರಿಗೆ ಶಿಕ್ಷೆ ಕೊಡಬೇಕಂತೇಳಿ ನಾವು ಈ ವೇದಿಕೆ ಮೂಲಕ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಅವ್ರಿಗೆ ರಸ್ತೆ ಮೇಲೆ ತರ್ರಿ, ನಮ್ಮ ಕೈಯಲ್ಲಿ ಕೊಡ್ರಿ, ಅವ್ರಿಗೆ ಏನು ಶಿಕ್ಷೆ ಕೊಡೋದು ನಾವು ಕೊಡ್ತೇವೆ. ಹೆಣ್ಮಕ್ಳು ಜನ ಎಲ್ಲ ಕೂಡಿ ಕೊಡ್ತೇವೆ, ಏನು ಕೊಡೋದು ಕೊಡ್ತೇವೆ. ಪೊಲೀಸರು ಯಾವುದು ನಮ್ಮ ಕ್ರಮ ತಗೊಳ್ಳೋದಿಲ್ಲ. ದುಡ್ಡಿದೆ ಅಂತೇಳಿ ದುಡ್ಡಿದ್ದವರು ಬಿಡ್ತು ಅವ್ರ ಕೇಸೆಲ್ಲ ಮುಚ್ಚುತ್ತಾರೆ. ನಮ್ಮಂಥವ್ರು ಬಡವ್ರು ಎಲ್ಲಿ ಹೋಗಬೇಕು? ನಮ್ಮಂಥವ್ರು ಹೆಣ್ಮಕ್ಳು ಬಡವ್ರ ಮಕ್ಳು ಇರ್ತಾರೆ, ನಾವು ಹೆಣ್ಮಕ್ಳು ಇರ್ತೇವೆ, ದುಡ್ಕೊಂಡು ತಿನ್ನೋರು ಇರ್ತೇವೆ. ಅಂಥವ್ರು ಹೊರಗಡೆ ರಾತ್ರಿ 12 ಗಂಟೆ ಅವ್ರಿಗೆ ಸೇಫ್ ಇಲ್ಲ. ಇಂಥವ್ರು ಈ ಥರ ಕೆಲಸ ಮಾಡ್ತಾರಂದ್ರೆ ನಮಗೆ ಹೆದರಿಕೆನೇ ಅಲ್ಲ, ನಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ದೇಶದಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.